ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಆಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಬೆಳವಣಿಗೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಜೆ ಹಳ್ಳಿ ಕೆಜೆ ಹಳ್ಳಿಯಲ್ಲಿ ಆದಂಥ ಗಲಭೆಯಲ್ಲಿ ಸಾಕಷ್ಟು ಜನರ ಬಂಧನ ಆಗಿತ್ತು. ಆ ಬಂಧನ ಆದವರ ಪೈಕಿ ಸುಮಾರು 37 ಜನ ಬಂಧನ ಆಗಿರುವಂಥ ಆರೋಪಿಗಳ ಕುಟುಂಬಸ್ಥರು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಿದ್ದಾರೆ. ಭೇಟಿ ಆಗೋದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅಮಾಯಕರು, ಬಿಟ್ಟು ಬಿಡಿ, ರಿಲೀಸ್ ಮಾಡಿಸಿ ಅಂತೇಳಿ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ, ಜನಸ್ಪಂದನ ಕಾರ್ಯಕ್ರಮ. ಅಲ್ಲಿ ಯಾರೇ ಭೇಟಿ ಆಗಬೇಕು ಅಂದ್ರೂ ಕೂಡ ಅವರು ಅಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಟೀಮ್ ಅದನ್ನ ಗಮನಿಸಿದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲ್ಗಟ್ಟಿದ್ದಾರೆ. ಜೈಲಿನಲ್ಲಿರುವಂಥವರ ಪೈಕಿ 37 ಜನ ಅಮಾಯಕರು ಅಂತೇಳಿ ಅವರ ಕುಟುಂಬಸ್ಥರು ಈಗ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಡಿಸಿಎಂ ಅವರಿಗೆ ಮನವಿಯನ್ನ ಮಾಡಿಕೊಳ್ಳೋದಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಮಗೆಲ್ಲ ಕಷ್ಟ ಇದೆ, ಯಾಕೆಂದರೆ ನಮ್ಮ ತಮ್ಮ ಹೋಗಿರೋದು ಅದು ಕಷ್ಟ ಗೌರ್ಮೆಂಟ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ತುಂಬ ಮನವಿ ಮಾಡ್ತೀವಿ ಅವನಿಗೆ ಬಿಟ್ಕೊಡ್ಬೇಕಂತ. ಅವನಿಗೆ ನೋಡಿ ನಮಗೆ ಎಷ್ಟು ಸಾಕಷ್ಟು ದಿನ ಆಗಿಬಿಟ್ಟಿದೆ, ನಮಗೆ ಊಟ ಮಾಡೋಕ್ಕೆ ಆಗ್ತಾ ಇಲ್ಲ. ನಮ್ಮ ತಮ್ಮ ಬಂದುಬಿಟ್ರೆ ನಮಗೆ ಸಾಕು ಸರ್, ಬೇರೆ ಏನು ನಮಗೆ ಬೇಡ. ಇಂದು ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮ ಶಿವಾಜಿನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿದೆ. ಇಂದು ಹೆಬ್ಬಾಳ, ಶಿವಾಜಿನಗರ ಮತ್ತು ಪುಲಕೇಶಿ ನಗರದ ವಿಧಾನಸಭಾ ಕ್ಷೇತ್ರದ ಜನಸ್ಪಂದನ ಕಾರ್ಯಕ್ರಮ ಇದಾಗಿದೆ. ಹೀಗಾಗಿ ನೀವು ನೋಡ್ತಿರ್ಬೋದು, ಸಾಕಷ್ಟು ದೂರು ನೀಡಲು ಇವತ್ತು ಬರ್ತಿದ್ದಾರೆ ಜನಸಾಮಾನ್ಯರು. ಮತ್ತೊಂದು ಕಡೆ ಕೆಜೆ ಹಳ್ಳಿ ಡಿಜೆ ಹಳ್ಳಿ ಪ್ರಕರಣ ಸಂಬಂಧ ಈಗ ಮುಸ್ಲಿಂ ಮಹಿಳೆಯರು ಸಹ ಬಂದು ಈಗ ಆ ಟೋಕನ್ ವ್ಯವಸ್ಥೆ ತಗೊಂಡು ಡಿಕೆ ಶಿವಕುಮಾರ್ ಅವರಿಗೆ ದೂರು ಸಹ ನೀಡ್ತಿದ್ದಾರೆ. ಯಾಕಂದರೆ ನ್ಯಾಯಾಂಗ ಬಂಧನವಾಗಿದೆ, ಬಂಧನ ಮಾಡಿದ್ದಾರೆ ನಮ್ಮ ಮನೆ ಯಜಮಾನರಂತೇನೋ. ಈಗ ನೋಡ್ತಿರ್ಬೋದು, ದೂರು ಪ್ರಕರಣಗಳು ಈಗ ಡಿಕೆ ಶಿವಕುಮಾರ್ಗೆ ಕೊಡಲು ಮುಂದಾಗ್ತಿದ್ರೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಮೇಡಮ್, ಏನು ದೂರು ಸಹ ನೀಡ್ತಿದ್ರ, ಏನೆಲ್ಲ ಈ ಒಂದು ದೂರಲ್ಲಿ ದಾಖಲೆ ಮಾಡಿದ್ರ, ಮತ್ತು ನಿಮ್ಮ ಯಜಮಾನರು ಎಷ್ಟು ದಿನ ಆಯ್ತು ಬಂಧನವಾಗಿ, ಏನೆಲ್ಲ ಮನವಿ ಮಾಡಕ್ಕೆ ಮುಂದಾಗಿದ್ರ ಅಂತ? ಸರ್, 3.5 years ಆಗಿದೆ ಸರ್ ಅವರು ಅರೆಸ್ಟ್ ಆಗಿ. 3.5 years ಇಂದ ಯಾರು ಏನು ಹೇಳ್ತಾ ಇಲ್ಲ. ಎಲ್ಲೆಲ್ಲಿ ಹೋಗಬೇಕು, ಯಾರ್ಯಾರ ಹತ್ರ ಮಾತಾಡಬೇಕು ಎಲ್ಲ ಮಾತಾಡ್ತಾ ಇದ್ದೀವಿ. ಈಗ ಇವರು ಎಲೆಕ್ಷನ್ ಮುಂಚೆ ಹೇಳಿದ್ರಲ್ಲ ನಾವು ರಿಲೀಸ್ ಮಾಡ್ತೀವಿ ಅಂತ. ಎಲೆಕ್ಷನ್ ಆಗಿನೂ ಸುಮಾರು 1 year ಹತ್ರ ಆಗ್ತಾ ಇದೆ ಸರ್, ಇನ್ನೂ ಯಾರು ಏನು ಹೇಳ್ತಾ ಇಲ್ಲ ಸರ್. ಅದಕ್ಕೆ ಡಿಕೆ ಶಿ ಸರ್ ಹತ್ರ ಮಾತಾಡ್ಕೊಂಡು ಮನವಿ ಮಾಡಿದ್ರೆ ಸರ್ಕಾರಕ್ಕೆ, ಮತ್ತು ಇವತ್ತು ಸಹ ಮನವಿ ಸಹ ಮಾಡ್ತಿದ್ರ ಅಂತ? ಇದು ತುಂಬಾ ಸಾರಿ ಮಾಡಿದ್ದೀವಿ ಸರ್, ತುಂಬಾ ಸಾರಿ ಕೊಟ್ಟಿದ್ದೀವಿ. ಏರಿಯಾ MLA ಹತ್ರನೂ ಮಾಡ್ತಾ ಇದ್ದೀವಿ ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಯಾರು ಏನು ಮಾಡ್ತಾ ಇಲ್ಲ ಸರ್. ಯಾರು ಏನು ರಿಯಾಕ್ಷನ್ ಕೊಟ್ಟಿದ್ರಂತ? AC ಶ್ರೀನಿವಾಸ್ ಅವರಿಗೂ ಮಾತಾಡಿದ್ದೀವಿ ನಾವು, ಮತ್ತೆ ಜಮೀರ್ ಅಹಮದ್ ಸರ್ ಹತ್ರನೂ ಮಾತಾಡಿದ್ದೀವಿ, ಮತ್ತೆ ಸಬೀಲ್ ಉರ್ಷಾದ್ ಅವ್ರ ಟೀಮ್ ಹತ್ರನೂ ಮಾತಾಡಿದ್ದೀವಿ, ಎಲ್ಲರ ಮಸ್ಜಿದ್ ಹತ್ರನೂ ಮಾತಾಡಿದ್ದೀವಿ, ಎಲ್ಲರ ಹತ್ರ ಮಾತಾಡಿದ್ದೀವಿ ಸರ್. ಲೋಕಲ್ ಲೀಡರ್ಸ್ ಯಾರ್ಯಾರಿದ್ದಾರೆ ಎಲ್ಲರ ಹತ್ರ ಮಾತಾಡ್ತಾನೆ ಇದ್ದೀವಿ 3 years ಇಂದ. ಇನ್ನೂವರೆಗೂ ಯಾರು ಏನು ಹೇಳ್ತಾ ಇಲ್ಲ ಸರ್. ಇವತ್ತು ಮನವಿ ಸಹ ಮಾಡ್ತಿದ್ರ, ಏನಂತ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ತಾರಾ? ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ದಯಮಾಡಿ ನಮ್ಮವ್ರನ್ನ ರಿಲೀಸ್ ಮಾಡಿಸ್ಕೊಡಿ ಅಂತನ್ಬಿಟ್ಟು ಬೇಡ್ಕೊಡ್ತಾ ಇದ್ದೀವಿ. ಜೈಲು ವಾಸ 3.5 years ಸರ್. ಅದು ಸ್ಟಾರ್ಟ್ ಯಾವಾಗ ಆಯ್ತೋ ಅವತ್ತಿಂದಾನೇ ಎಕ್ಸಾಕ್ಟ್ಲಿ 14th August 2019ಗೆ ಎಲ್ಲರೂ ಮನೆ ಬಿಟ್ಟವರು, ಯಾರು ಇನ್ನೂ ಮನೆಗೆ ಬಂದಿಲ್ಲ. ಅರೆಸ್ಟ್ ಆಗಿದ್ದಾರೆ ಮೇಡಮ್ ಅಂತ? 37 ಈಗ ಇನ್ನೂ ಜೈಲಲ್ಲಿ ಇದ್ದಾರೆ ಸರ್. 37 to 40 ಮೆಂಬರ್ಸ್ ಇನ್ನೂ ಜೈಲಲ್ಲಿ ಇದ್ದಾರೆ. ಎಲ್ಲರೂ ನನ್ ರಿಲೇಟೆಡ್, ಫ್ಯಾಮಿಲಿ ರಿಲೇಟೆಡ್, ಬ್ರದರು, ಸಿಸ್ಟರ್, ಹಸ್ಬೆಂಡು, ಇನ್ನು ನಮ್ಮ ರಿಲೇಟಿವ್ಸ್ ಎಲ್ಲರೂ ಅಮಾಯಕರೇ. ಅಲ್ಲಿ ಇನ್ನೂ 37 ಮೆಂಬರ್ಸ್ ಇನ್ನೂ ಇದ್ದಾರೆ ಸರ್. ಅವರೆಲ್ಲ ಅಮಾಯಕರು, ಯಾರು ಏನು ಮಾಡಿಲ್ಲ. ಅಲ್ಲಿ ಜಸ್ಟ್ ನಿಂತಿದ್ರು. ಈಗ ಏನಾದರೂ ಆಯ್ತು ಅಂದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತೀವಿ ಸರ್, ನೋಡಿ ಏನಾದರೂ ವಿಡಿಯೋ ತಗೊಳ್ತೀವಿ. ಅದೇನು ತಪ್ಪಾ ಸರ್? ಯಾರಿಗೂ ಒಂದು ಕಲ್ಲು ಎತ್ತು ಎಸೆದಿಲ್ಲ, ಒಂದು ಕಡ್ಡಿ ಎತ್ತು ಎಸೆದಿಲ್ಲ ಸರ್. ಅವ್ರು ತೋರಿಸ್ಲಿ ಸರ್ ಅವ್ರು ಎಸೆದಿದ್ದಾರೆ ಅಂತ ಅಂದ್ಬಿಟ್ಟು. ಅವ್ರಿಗೆ ನಾವು ಬೇಕಿದ್ರೆ ಅವ್ರು ಜೈಲಲ್ಲೇ ಇರಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅವ್ರು ಏನು ಮಾಡಿಲ್ಲ ಸರ್. ಮಾಡದೇ ಇರೋರು 3.5 years ಜೈಲಲ್ಲಿ ಇರಬೇಕು. ಪೊಲೀಸರು ಒಳಗಡೆ ಹಾಕಿ ಅರೆಸ್ಟ್ ಮಾಡಿದ್ದಾರೆ. ಅಮಾಯಕರೇ ಸರ್, ಯಾರು ಒಬ್ರು ಏನು ಮಾಡಿಲ್ಲ ಸರ್. UAP ಆಕ್ಟ್ ಹಾಕಿದ್ದಾರೆ ಸರ್. ಸಂಬಂಧಿಕರು ಸಹ ಬಂದೀಗ